ಹಲೋ ಗೈಸ್, ನಮಸ್ತೆ. ನಮ್ಮ ಚಾನಲ್ಗೆ ಇವತ್ತು ನೀವು ಬಂದು ನೋಡ್ತಿರ್ತಕ್ಕಂಥ ವಿಡಿಯೋ ಬಂದುಬಿಟ್ಟು ಪ್ರಸ್ತುತ ಒಂದು ಮ್ಯಾರೇಜ್ ಪ್ರಪಲ್ ಆಗಿರುತ್ತೆ. ಈ ರೀತಿ ಸುಮಾರು ಜನ ನಮಗೆ ಪ್ರಪಲ್ಗಳು ಕಳಿಸಿದ್ದಾರೆ. ಇದರಲ್ಲಿ ಇವರು ಒಬ್ಬರು ತುಂಬ ಅಂದರೆ ತುಂಬ ಮುದ್ದಾಗಿರ್ತಕ್ಕಂಥ ನಂಬರ್ 1 ಪ್ಲೇಸ್ನಲ್ಲಿ ಇರ್ತಕ್ಕಂತಹ ನುನತೆ ಅವರು 26ರ ವಯಸ್ಸು. ಫೋಟೋ ಕೂಡ ನೋಡ್ತಿದ್ದೀರಲ್ವಾ. ಸೊ ಈ ಒಂದು ಹುಡುಗಿಗೆ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಆ್ಯಂಡ್ ಊರು ಬಂದುಬಿಟ್ಟು ತುಮಕೂರು, ಜಾತಿ ಬಂದುಬಿಟ್ಟು ಹಿಂದೂ, ಮನಸ್ಸಿನ ನೆಮ್ಮದಿ ಸಿಗುವಂತಹ ಓದಿರ್ತಕ್ಕಂತಹ ಹುಡುಗ ಬೇಕಾಗಿದೆ ಸರ್. ಅನ್ಯರ ಸಹವಾಸ ಇಲ್ಲ ನನಗೆ, ಅಂದರೆ ಫ್ರೆಂಡ್ಸು ಅವರು ಇವರು ಅಂತಂದ್ಬಿಟ್ಟು ಯಾರ ಸಹವಾಸವಿಲ್ಲ. ನಂದು ಸುಂದರವಾಗಿರ್ತಕ್ಕಂಥ ಮನೆ ಇದೆ, ಆ ಒಂದು ಮನೆ ಆಯಿತು ನಾನಾಯಿತು ಅಂತ ಇದ್ದೇನೆ ಅಂತ ಈ ಒಂದು ನ್ಯೂನತೆ ಅವರು ಹೇಳಿರೋದು. ಪ್ರಾಬಬ್ಲಿ ಬಂದುಬಿಟ್ಟು 26ರ ವಯಸ್ಸಿನವರು ತುಂಬ ಜನ ಕಡಿಮೆ ಈ ರೀತಿ ಪ್ರಪಲ್ಗಳು ಕಳಿಸ್ತಾರೆ. ಇದರಲ್ಲಿ ಇವರು ಒಂದು ಕಳಿಸಿದ್ದಾರೆ, ತುಂಬ ಮುದ್ದಾಗಿದೆ ನೋಡ್ತಿದ್ರಲ್ವ. ಸೊ ಇವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಬಂದುಬಿಟ್ಟು ಪ್ರಸ್ತುತ ದಿನಾಲೂ ಇವ್ರ ಜೊತೆ ಕಾಲ ಕಳಿಬೇಕಂತೆ. ಕೆಲಸಕ್ಕೆ ಅಂತೆ ಬೆಳಗ್ಗೆ 8 ಗಂಟೆ ಅಥವಾ 9 ಗಂಟೆಗೆ ಹೋಗ್ತಿರಲ್ವ, ತದನಂತರ ಫ್ರೀ ಮಾಡ್ಕೊಂಡು ಇವ್ರ ಜೊತೆ ಕಾಲ ಕಳಿಬೇಕು. ಆ್ಯಂಡ್ ಸ್ವತಂತ್ರದ ಒಂದು ಸಂಸಾರ ಮಾಡಬೇಕು. ಎಸ್, ಫೋನಿನ ಮೂಲಕ ಆಗಿರಲಿ ಅಥವಾ ವೈಯಕ್ತಿಕ ಡೈರೆಕ್ಟಾಗಿ ಮೀಟ್ ಆಗಿರಲಿ, ಒಟ್ಲಲ್ಲಿ ನನಗೆ ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಮದುವೆಗೂ ಮುನ್ನ ಮೆಸೇಜು ಕಾಲು ಅಂತ ಇರುತ್ತಲ್ವಾ, ಅದರ ಮಧ್ಯ ಪ್ರಸ್ತುತ ಇವರ ಒಂದು ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಇರಬೇಕಂತೆ, ಭೇಟಿ ಕೂಡ ಆಗಬೇಕಂತೆ. ಇವ್ರದ್ದೇ ಆಗಿರ್ತಕ್ಕಂಥ 3 ಎಕರೆ ತೋಟ ಹೊಂದಿದ್ದಾರಂತೆ. ಅದರಲ್ಲಿ ಹೂಗಳು ಅಂತ ಬೆಳೀತಾ ಇರ್ತಾರಂತೆ ಸ್ನೇಹಿತರೆ. ಅದರ ಬಗ್ಗೆ ನಿಮಗೆ ಸ್ವಲ್ಪ ತಿಳುವಳಿಕೆ ಇರಬೇಕು ಅಂತ ಹೇಳಿರೋದು. ಅಂದರೆ ಮಾರ್ಕೆಟ್ನಲ್ಲಿ ಒಂದು ಸ್ವಲ್ಪ ಬೆಲೆ ಬಂದಿದೆ ಅಂದರೆ ಅದನ್ನು ಯಾವ ರೀತಿಯಲ್ಲಿ ಮಾರೋದು ಲಾಭಕ್ಕೆ ಅನ್ನೋದ್ರ ಬಗ್ಗೆ ಜ್ಞಾನ ಇದ್ದರೆ ಅಷ್ಟೇ ಸಾಕು ಅನ್ನೋದು ಇವರ ಒಂದು ಅಭಿಪ್ರಾಯ. ಇವರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನಿಗೆ ಈ ಒಂದು ನ್ಯೂನತೆ ಅವರಿಂದ ಏನಾದರೂ ಆಫರ್ ಸಿಗುತ್ತಾ ಅಂತ ಕೇಳೋದಾದರೆ ಅಫ್ಕೋರ್ಸ್ ಒಂದು ಆಫರ್ ಕೊಟ್ಟಿದ್ದಾರೆ. ಅದೇನಂತ ನಾನು ಫೋಟೋ ತೋರಿಸ್ತೇನೆ. ಒಂದು ಕಾರನ್ನ ರೆಫರ್ ಮಾಡ್ತಾರೆ ಇವರು. ಮದುವೆ ಆಗಬೇಕಾಗಿರ್ತಕ್ಕಂಥ ಗಂಡಿಗೆ ಇವರ ಕಡೆಯಿಂದ ಒಂದು ಸೆಕೆಂಡ್ ಹ್ಯಾಂಡ್ 4 ಲಕ್ಷ ರೂಪಾಯಿಯ ಕಾರನ್ನು ಕೊಡ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ ಮೂರನೇದು ಬಂದುಬಿಟ್ಟು ಪ್ರಸ್ತುತ ಸ್ವಂತ ಮನೆಯಲ್ಲಿ ಇವರ ಒಂದು ಮನೆಯಲ್ಲಿ ವಾಸವಾಗಿರೋದಕ್ಕೆ ಒಂದು ಒಳ್ಳೆಯ ಚಾನ್ಸ್ ಕೊಡ್ತಾರೆ. ಆ್ಯಂಡ್ ಆ ಒಂದು ಕಾರ್ ನೋಡಿ, ಇಲ್ಲಿ ಏನು ನೋಡ್ತಿದ್ರಾ, ಈ ಒಂದು ಕಾರು ಸ್ನೇಹಿತರೆ. ಸೊ ಇದೇ ರೀತಿಯಲ್ಲಿ ಇರಲ್ಲ, ಬಟ್ ಸೆಕೆಂಡ್ ಹ್ಯಾಂಡ್ ಈ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ, ನೋಡ್ಕೊಳ್ತಿದ್ದೀರಾ. ಆ್ಯಂಡ್ ನಮಗೇನು ಬೇಕಾಗಿಲ್ಲ, ಕಾರು ಅಂತ ಕೊಡ್ತಾರೆ ಓಕೆ ಅಂತ ಅನ್ನೋರು ಯಾರಾದರೂ ಇದ್ದರೆ ಬೇಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ಊರು, ನೀವು ಎಲ್ಲಿ ವಾಸವಾಗಿರೋದು, ಜೊತೆಗೆ ಒಂದು ಸ್ವಲ್ಪ ನಂಬರನ್ನು ಮೆನ್ಷನ್ ಮಾಡಿ. ಯಾರಿಗಾದರೂ ಪ್ರಸ್ತುತ ಅವರಿಗೆ ನೀವು ಇಷ್ಟ ಆಗಿದ್ದರೆ ಅವರೇ ಡೈರೆಕ್ಟಾಗಿ ರಿಪ್ಲೈ ಕೊಡ್ತಿರ್ತಾರೆ. ಸೊ ಇಲ್ಲ ಅಂದರೆ ಕೊಡಲ್ಲ ಸ್ನೇಹಿತರೆ. ಇದು ಇವತ್ತಿನ ಒಂದು ವಿಚಾರ ಆಗಿದೆ. ಈ ಒಂದು ವೈಟ್ ಕಲರಿನ ಕಾರಿನ ಬೆಲೆ ಬಂದುಬಿಟ್ಟು ಅಪ್ ಟು 4 ಲಕ್ಷ ರೂಪಾಯಿ ಸೆಕೆಂಡ್ ಹ್ಯಾಂಡಲ್ಲಿ ಇರುತ್ತೆ ಸ್ನೇಹಿತರೆ. ಇನ್ನು ಇವರ ಕುಟುಂಬದ ಸ್ವಲ್ಪ ವಿವರಣೆ ನೋಡ್ಕೊಂಡು ಬರೋಣ. ಎಲ್ಲ ನೋಡಿದ್ವಿ ಅಂದಮೇಲೆ ವಿವರಣೆ ನೋಡಲೇಬೇಕು. ಸೊ 1ನೇ ಪಾಯಿಂಟಲ್ಲಿ ಹೇಳೋದು ಅಂದರೆ ಕುಟುಂಬದಲ್ಲಿ ಅಪ್ಪ ಬಂದುಬಿಟ್ಟು ಫಾರ್ಮರ್, ತಾಯಿ ಬಂದುಬಿಟ್ಟು ಹೌಸ್ ವೈಫ್. ಆ್ಯಂಡ್ ಅದೇ ರೀತಿಯಾಗಿ ಒಬ್ಬ ತಮ್ಮ ಇದ್ದಾನೆ, ಅವನು ಬಂದುಬಿಟ್ಟು ಸ್ಟಡೀಸ್. ಇನ್ನೊಬ್ಬ ತಂಗಿ ಇದ್ದಾಳೆ, ಅವಳು ಬಂದುಬಿಟ್ಟು ಪ್ರಸ್ತುತ ಹೌಸಲ್ಲಿ ಇನ್ನೂ ಚಿಕ್ಕ ಹುಡುಗಿ ಸ್ನೇಹಿತರೆ. ಅಂದರೆ ಚಿಲ್ಡ್ರನ್ ಅವರು ಬಂದುಬಿಟ್ಟು ಅಪ್ ಟು ಒಂದು 5 to 6 ಇಯರ್ಸ್ ಇರ್ಬೋದೇನೋ ಅಂತ ಹೇಳಿರ್ತಕ್ಕಂಥದ್ದು. ಇದು ಅವರ ಫ್ಯಾಮಿಲಿ ಇರ್ತಕ್ಕಂಥ ಮೆಂಬರ್ಸು. ಅದರ ಬಗ್ಗೆ ನಮಗೆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಬೇಕಾಗಿಲ್ಲ, ಅದು ಸೆಕೆಂಡ್ರಿ. ನಮಗೆ ಬೇಕಾಗಿರೋದು ಏನಂದರೆ ಸ್ವಂತ ದುಡಿಮೆ ಏನಿದೆ ಇವ್ರಿಗೆ, ಸ್ವಂತದಾಗಿರ್ತಕ್ಕಂಥ ಆಸ್ತಿ ಏನಿದೆ. ಆ್ಯಂಡ್ ಇವರನ್ನು ಮದುವೆ ಆದರೆ ಹುಡುಗನಿಗೆ ಏನು ಕೊಡ್ತಾರೆ ಅದು ಇಂಪಾರ್ಟೆಂಟ್ ಅಲ್ವಾ ನಮಗೆ. ಅದನ್ನೇ ನಾನು ಹೇಳ್ತಾ ಇರೋದು. ನೋಡ್ಕೊಳ್ಳಿ, ಈ ಒಂದು ಕಾರು ಆ್ಯಂಡ್ ಒಳ್ಳೆಯ ಒಂದು ಫ್ಯೂಚರ್ಸ್ ಇರ್ತಕ್ಕಂಥ ಒಂದು ಬೈಕು, ಜೊತೆಗೆ ಇವರ ಪ್ರೀತಿ. ಆ್ಯಂಡ್ ಇವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನಿಗೆ ಒಂದು ಒಳ್ಳೆಯ ಆವಿಷ್ಕಾರದ ಒಂದು ಭಾವನೆ, ಇವರ ಕುಟುಂಬದಲ್ಲೆಲ್ಲರಿಂದ ರೆಸ್ಪೆಕ್ಟು ಎಲ್ಲನೂ ಕೂಡ ನಿಮಗೆ ಸಿಗುತ್ತೆ. ಯಾರು ಏನೋ ಹೇಳ್ತಿದ್ದಾರೆ ಅಂತಂದ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋದಲ್ಲ, ನೀವೇ ಈ ಒಂದು ಫೀಲ್ಡಿಗೆ ಇಳಿದುಬಿಟ್ಟು ಇದರಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊಂಡು ಆ ನಂತರ ಜನರಿಗೆ ಹೇಳಬೇಕು ಸ್ನೇಹಿತರೆ. ಸುಳ್ಳುಗಳು ಹೇಳುವಂಥ ಅವಶ್ಯಕತೆಯೇ ಇಲ್ಲ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ ಯಾರಾದರೂ ಸಿಂಗಲ್ ಆಗಿದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ಕಾರ್ ಸಿಗುತ್ತೆ ನೋಡಿ ಅವ್ರನ್ನ ಮದುವೆ ಆದರೆ. ಸೊ ಇಂಥ ಆಫರ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.